ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು ಸೆಕೆಂಡ್ PUCಯಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿರ್ತಕ್ಕಂಥ ಒಂದು ನಿಮ್ಮ ಫಸ್ಟ್ ಟೆಸ್ಟ್ನಲ್ಲಿರ್ತಕ್ಕಂಥ ಎಕ್ಸಾಮ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ತಿಳ್ಕೊಂಡ್ರಿ, ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ತಿಳ್ಕೊಂಡ್ರಿ. ಇದು ಲಾಸ್ಟ್ ಇಯರ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಡ್ರಿ. ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಆಲ್ರೆಡಿ ಸೆಕೆಂಡ್ PUCಯಲ್ಲಿ ನಾನು ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ಇವತ್ತು ನಾನು ಹಿಸ್ಟ್ರಿಯನ್ನು ಹಾಕ್ತಾ ಇದ್ದೀನಿ. ಇನ್ನೂ ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ, ಹೆಚ್ಚು ಲೈಕನ್ನು ಮಾಡಿದರೆ ಖಂಡಿತವಾಗಿ ಆ ಒಂದು ಕ್ವಶನ್ ಪೇಪರನ್ನು ಸಹಿತ ನಿಮ್ಮ ಜೊತೆ ಶೇರನ್ನು ಮಾಡ್ತೀನಿ. ಸೊ ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೆಕೆಂಡ್ PUC ಫಸ್ಟ್ ಟೆಸ್ಟ್ನಲ್ಲಿರ್ತಕ್ಕಂಥ ಒಂದು 40 ಮಾರ್ಕ್ಸ್ ಎಕ್ಸಾಮ್ ಬರಿತಾ ಇದ್ದೀರಿ, ಅದಕ್ಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಸೊ ನೋಡಿ, ಫಸ್ಟ್ 1 ಮಾರ್ಕಲ್ಲಿ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ನಾಣ್ಯಶಾಸ್ತ್ರ ಎಂದರೇನು ಅಂತಕ್ಕಂಥದ್ದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ ಇತ್ತು, ಮೆಹೆಂಜೋದಾರೋ ಪದದ ಅರ್ಥ ಏನು. ಮುಂದಿನ ಪ್ರಶ್ನೆ, ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು. ಮುಂದಿನ ಪ್ರಶ್ನೆ ಇತ್ತು, ಕನಿಷ್ಕರ ರಾಜಧಾನಿ ಯಾವುದು ಅಂತಕ್ಕಂಥದ್ದು ನಿಮ್ಗೆ ಏನು ಮಾಡಿದ್ರು, ಪ್ರಶ್ನೆಗಳನ್ನು ಕೇಳಿದರು. ಇಷ್ಟು 1 ಮಾರ್ಕಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಇನ್ನು 2 ಮಾರ್ಕ್ಸ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂತಂದರೆ, ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಮಧ್ಯಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಬರೀರಿ ಅಂತಕ್ಕದ್ದನ್ನು ಸಹಿತ ಕೇಳಿದ್ದಾರೆ. ಇನ್ನು ಸಿಂಧೂ ಜನರ ಸಂಸ್ಕಾರ ಪದ್ಧತಿಗಳನ್ನು ಹೆಸರಿಸಿರಿ. ಮುಂದಿನ ಪ್ರಶ್ನೆ, ಯಾವುದಾದರೂ 2 ವೇದಗಳನ್ನು ಹೆಸರಿಸಿರಿ ಅಂತಕ್ಕಂಥದ್ದಿದೆ. ಮುಂದಿನ ಪ್ರಶ್ನೆ, ವರ್ಧಮಾನನ ತಂದೆ ತಾಯಿ ಯಾರು ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ 2 ಮಾರ್ಕಲ್ಲಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಇತ್ತು, 4ನೇ ಬೌದ್ಧ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು, ಯಾವಾಗ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಇದು ನಿಮಗೆ ಏನಾಗಿತ್ತಪ್ಪ ಅಂದರೆ 2 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿತ್ತು. ಇನ್ನು ನೋಡೋಣ, 3 ಮಾರ್ಕ್ಸಲ್ಲಿ ಬರೀತಕ್ಕಂಥ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ, 3 ಮಾರ್ಕ್ಸ್ ಇಲ್ಲ. 4ರಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ತಲಾ ಒಂದಕ್ಕೆ 5 ಮಾರ್ಕ್ಸಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಆಗಿದ್ದಾವೆ. ಭಾರತ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಮುಂದೆ ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೂಡ ನಿಮಗೆ ಏನಾಗದಪ್ಪ ಅಂದರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳನ್ನು ವಿವರಿಸಿರಿ ಅಂತ ನಿಮಗೆ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಷ್ಟು 5 ಮಾರ್ಕ್ಸ್ಗಿತ್ತು. ಇನ್ನು 10 ಮಾರ್ಕ್ಸಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿರಿ ಅಥವಾ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ಕೇಳಿದ್ದಾರೆ. ಇಷ್ಟು ನೀವು ಓದ್ಕೊಂಡು ಹೋಗಲೇಬೇಕು. ಇನ್ನು ಹೊಂದಿಸಿ ಬರೆಯದಲ್ಲಿ ಕೇಳಿದ್ದಾರೆ, ಡಾಕ್ಟರ್ RB ದಯಾರಾಮ್ ಸಾಹನಿ, ಮಹಾವೀರ, ಕೌಟಿಲ್ಯ, ಕುಜಲ್ ಕ್ಯಾಡ್ಫೈಸಸ್, ಗೌತಮಿ ಬಾಲಶ್ರೀ ಅಂತಕ್ಕದ್ದನ್ನು ಕೇಳಿದ್ದಾರೆ. ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಏನಾಗಿದೆ ಏನಿಲ್ಲ ಅಂತಕ್ಕಂಥದ್ದು. ಓಕೆನಾ. ಡಾಕ್ಟರ್ ದಯಾರಾಮ್ ಸಾಹನಿ ಅಂತರೂ ಕೂಡ ಹರಪ್ಪ ನಿವೇಶನ ಶೋಧ ಮಾಡಿದರು. ಓಕೆನಾ. ಮಹಾವೀರ ತ್ರಿರತ್ನಗಳನ್ನು ಬೋಧಿಸಿದ, ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೆದ, ಗೌತಮಿ ಬಾಲಶ್ರೀ ನಾಸಿಕ್ ಗುವಾ ಶಾಸನ, ಕುಜಲ್ ಕಡ್ಪೀಸಸ್ ಕುಶಾನರ ಮೊದಲ ದ್ವರೆ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು ಕಾಲಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ, ಈ ಕಾಲಕ್ರಮದಲ್ಲಿ ಬರಿಬೇಕಾದ್ರೆ ನಿಮಗೆ ವರ್ಷಗಳು ಗೊತ್ತಿರಬೇಕು. ಸೊ ಅದಕ್ಕೆ ವರ್ಷದ ಒಂದು ಡೈರಿನೇ ಮಾಡಿಕೊಡ್ರಿ. ಸೊ ನಿಮಗೆ ಏನಾಗ್ತದಪ್ಪ ಅಂದರೆ ಈಸಿಯಾಗಿ ನಿಮಗೆ ಸಿಗ್ತದೆ. ಚಂದ್ರಗುಪ್ತ ಮೌರ್ಯನಿಂದ ಸಲ್ಲೇಖನ ವೃತ್ತ ಕೇಳಿದ್ದಾರೆ. ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ, ಹಳೆ ಶಿಲಾಯುಗ, ಕನಿಷ್ಕನ ಸಿಂಹಾಸನಾರೋಹಣ ಮತ್ತು ವರ್ಧಮಾನ ಮಹಾವೀರನ ಜನನ ಕೇಳಿದ್ದಾರೆ. ಇಷ್ಟು ನಾನು ನಿಮಗೆ ಸೆಕೆಂಡ್ PUC ಹಿಸ್ಟ್ರಿಯಲ್ಲಿರ್ತಕ್ಕಂಥ ಒಂದು ಫಸ್ಟ್ ಟೆಸ್ಟಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಅಂತ ಲಾಸ್ಟ್ ಇಯರ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿ ಈ ಕ್ವಶನ್ಸ್ಗಳು ನಿಮಗೆ ಬರ್ತವೆ. ಇನ್ನು ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ